ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇದು ಬಂದು ತುಂಬ ದಿನ ಹಿಂದೆ ಮಾಡಿರೋಂಥ ವೀಡಿಯೋ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ಆಗಿರೋದ್ರಿಂದ ಹೊರಗಡೆ ಒಂದು ಫಂಕ್ಷನ್ನ ಮೀಟಿಂಗ್ನ ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಹೋಗಿದ್ದೀವಿ. ಇನ್ನು ಜೊತೆಲಿ ಸಿಸ್ಟರ್ ಕೂಡ ಬಂದಿದ್ದಾರೆ. ಸೊ ಹಾಗೆಯೇ ಮೀಟಿಂಗ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇದು ಬಂದು ಮೇ ಬಿ ಬೆಳಗ್ಗೆಯಿಂದ ಒಂದು ಸಂಜೆ ತನಕ ಫುಲ್ ಡೇ ಮೀಟಿಂಗ್ ಇತ್ತು. ಓಕೆನಾ, ಇವತ್ತು ಇನ್ನು ಇಡೀ ದಿನ ನನ್ನ ದಿನ ಏನಿರುತ್ತೆ ಇಲ್ಲೇ ಕಳೆದೋಯ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಇತ್ತೀಚೆಗೆ ತುಂಬಾ ಬ್ಯುಸಿಯಾಗಿದ್ದೀನಿ. ಹಾಗಾಗಿ ಎಲ್ಲೂ ಕೂಡ ಹೊರಗಡೆ ತುಂಬಾ ಅನಾವಶ್ಯಕವಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಂಗೆ ನಿಜ ಟೈಮ್ ಇಲ್ಲ. ಹಾಗಾಗಿ ವೀಡಿಯೋಗಳನ್ನೆಲ್ಲ ತುಂಬ ಡಿಲೇ ಮಾಡ್ತಿದ್ದೀನಿ. ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಿದೆ. ಬಟ್ ಏನಪ್ಪ ಅಂದರೆ ಕೆಲಸದ ಒತ್ತಡದ ಮಧ್ಯೆ ಮನೆ ಮಕ್ಕಳು ಕೆಲಸ, ಅದ್ರ ಮಧ್ಯೆ ಯೂಟ್ಯೂಬು, ಈ ಥರ ಎಲ್ಲ ತುಂಬಾ ಸಾಕಷ್ಟು ನನಗೆ ಏನಂತಾರೆ ಒಂದು ಹೊರೆ ಅಂತಲೇ ಹೇಳ್ಬೋದು. ಹೊರೆ ಅಂತ ಅಂದ್ಕೊಳ್ಳಲ್ಲ, ಬಟ್ ಕೆಲಸ ಜಾಸ್ತಿ ಆಗ್ತಿದೆ. ಹಾಗಾಗಿ ಸ್ವಲ್ಪ ಲೇಟಾಗಿಯೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆಂದರೆ ನಿಲ್ಲಿಸಬಾರ್ದಲ್ವ. ಸೊ ನಾವೇನೇ ಒಂದು ಸ್ಟಾರ್ಟಿಂಗು ನಾನು ಏನೇ ಒಂದನ್ನು ಅಂದ್ಕೊಂಡ್ರೂ ಅದನ್ನು ನಿಲ್ಲಿಸಬಾರ್ದು. ಅದನ್ನು ಫುಲ್ಫಿಲ್ ಮಾಡೋ ತನಕ ನನಗೆ ನೆಮ್ಮದಿ ಇರಲ್ಲ, ನಿದ್ದೆ ಬರಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಸೊ ನಾನು ಎಲ್ಲೇ ಹೋದ್ರೂ ಆದಷ್ಟು ಖುಷಿಯಾಗಿರೋದಕ್ಕೆ ಸಣ್ಣ ಪುಟ್ಟ ಮೂಮೆಂಟ್ಸ್ಗಳನ್ನ ತುಂಬಾ ಎಂಜಾಯ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಸುತ್ತಲೂ ಇರುವಂಥವನ್ನ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತೀನಿ. ಹಾಗಾಗಿ ಈ ಥರ ಸಿಗುವಂಥ ಖುಷಿಗಳನ್ನೆಲ್ಲನೂ ಕೂಡ ನಾನು ಎಂಜಾಯ್ ಮಾಡೇ ಬರ್ತೀನಿ. ಸೊ ಇನ್ನು ಹುಡುಗರೆಲ್ಲ ಊರಲ್ಲಿದ್ದಾರಲ್ಲ, ಸೊ ಸಮ್ಮರ್ ಹಾಲಿಡೇ ಇರೋದ್ರಿಂದ ಊರಲ್ಲಿದ್ದರು. ಸೊ ಅವ್ರನ್ನೆಲ್ಲ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಊರಿಗೆ ಹೋದೆ. ಸೊ ಊರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಅಜ್ಜಿ ಅಮ್ಮ ಎಲ್ಲ ಬಂದಿದ್ದಾಗ ಅವ್ರ ಜೊತೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಟೈಮ್ ಆವಾಗಲೇ ಸಂಜೆ 7:30 ಮೇ ಬಿ ಅನಿಸುತ್ತೆ. ಸೊ ಇವಾಗ ನಾನು ಊರಿಗೆ ಬಂದಿದ್ದೀನಿ, ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ಅಜ್ಜಿಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಸೊ ಇನ್ನು ಹುಡುಗರಿಗೂ ಕೂಡ ಇನ್ನು ನೆಕ್ಸ್ಟು ಮಂಡೇ ವೆಡ್ನೆಸ್ಡೇಯಿಂದ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಒಟ್ಟಿಗೆ ಕರ್ಕೊಂಡೋದಂಗೆ ಆಗುತ್ತೆ. ನಾನು ಮೇ ಬಿ 1-2 ತಿಂಗಳಿಂದ ಊರಿಗೆ ಬಂದಿರಲಿಲ್ಲ, ಹಾಗಾಗಿ ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ. ಫಸ್ಟ್ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು, ಅಜ್ಜಿ ಹುಷಾರಿಲ್ಲ, ಬೆಲ್ಟೆಲ್ಲ ಹಾಕಿದ್ದಾರೆ. ಅವ್ರಿಗೇನೂ ಅರ್ಥ ಆಗ್ತಾಯಿಲ್ಲ. ಸೊ ಆಗಲೇ ಕತ್ಲೆ ಆಯಿತು. ಇನ್ನು ಹುಡುಗರು ಕೂಡ ಬೀದಿಲೇ ನಿಂತಿದ್ದಾರೆ ಗೈಸ್. ಇವಾಗ ಹೆಂಗೆ ಅಂದರೆ ಒಂದೂವರೆ ತಿಂಗಳಾಯಿತು ಇವರು ಸಮ್ಮರ್ ಹಾಲಿಡೇಸ್ ಅಂತ ಬಂದುಬಿಟ್ಟು. ಸೊ ಹೊಸಲ ಲಾಸ್ಟ್ ಟೈಮು ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ಬಂದು ಒಂದು 4 ಡೇಸ್ ಇತ್ತು. ಮಿಂಚವರೆಲ್ಲ ಒಟ್ಟಿಗೆ ಬಂದು ಹೋಗಿದ್ರು ವಾಪಸ್ಸು. ಸೊ ಇವಾಗ ಆಟ ಆಡ್ತಿದ್ದಾರೆ ಇಬ್ಬರು. ಬೀದಿಲೇ ಇದ್ದಾರೆ. ಟೈಮ್ ಆಗಲೇ 7:30. ಬೀದಿಲೇ ಆಟ ಆಡ್ತಿದ್ದಾರೆ, ಒಳಗಡೆ ಬರ್ತಿಲ್ಲ. ಮೋಕ್ಷಿ ಅಂತ ಬಂದು ಹೋಗ್ತಾ ಇದ್ದಾನೆ, ಮತ್ತೆ ಪದೇ ಹಂಗೆ ಹೋಗ್ತಾ ಇದ್ದ. ಸೊ ಇನ್ನು ನೆಕ್ಸ್ಟ್ ಅಮ್ಮ ಬಂದು ಅಡುಗೆ ಮಾಡ್ತಾಯಿದ್ದೆ. ಚಿಕನ್ ತರಿಸಿದೆ ನಾನು ಬಂದಿದ್ದೀನಿ ಅಂದ್ಬಿಟ್ಟು. ಸೊ ಚಿಕನ್ ಗ್ರೇವಿ ರೈಸ್ ಏನೋ ಮಾಡ್ತಾಯಿದ್ದೆ. ಸೊ ಕಬಾಬ್ ಅಥವಾ ಬಿರಿಯಾನಿನ ಮಾಡಲ ಅಂತ. ಸೊ ನಾನು ಏನು ಬೇಡ, ಸಿಂಪಲಾಗೆ ಚಿಕನ್ ಗ್ರೇವಿ ರೈಸ್ ಮಾಡೋಣ ಅಂತ ಹೇಳಿದ್ದೀನಿ. ಸೊ ರೆಡಿ ಮಾಡ್ಕೊತಾ ಇತ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಬಿಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನಮ್ಮ ಅಜ್ಜಿ ಬರ್ತಾಯಿತ್ತು, ಏನೋ ಮಾತಾಡ್ತಿದ್ದಾರೆ. ನಾನು ನಿನ್ನ ಜೊತೆನೇ ಮಾತಾಡ್ತಾ ಇದೆಯಾ? ಬಂದಾಗ ಇನ್ನೊಬ್ಬ ಎಲ್ಲ ಹೋಗಿದೆ, ಫ್ರೆಂಡ್ ಮನೆ. ಹೆಂಗಾಗಿದೆ ಗೊತ್ತಾ ಗೈಸ್, ಬೆಳಗಿನ ಸಂಜೆ ಗಂಟೆ ಬರೀ ಫ್ರೆಂಡ್ ಮನೆಯಲ್ಲೇ ಸುತ್ತಾರೋದು. ಈ ಬೀದಿ ಆ ಬೀದಿ ಪಕ್ಕದ ಬೀದಿ ಅಂತ ಎಲ್ಲಿ ನೋಡಿದ್ರು ಇವ್ರೆ. ಅವತರಗಳು ನೋಡಿ ಹೆಂಗಿದೆ. ಡೈಲಿ ಸ್ನಾನ ಮಾಡ್ತಾರೆ, ಆದರೂ ಅವತರಗಳು ನೋಡಿ. ಬಟ್ಟೆ ನೋಡಿ, ಅವ್ರ ಗಲೀಸ್ಕೊಂಡು ಬಟ್ಟೆಗಳ ಎಲ್ಲ ಬೆವ್ತು ಇದಾಗ್ಬಿಟ್ಟೈತೆ. ಎಲ್ಲ ಹೋಯ್ತಿದ್ಯಮ್ಮ, ಈಚೆ ಹೋಯ್ತಿದ್ಯಾ? ಪಾಪ ನಮ್ಮ ಅಜ್ಜಿಗೆ ಕುತ್ತದ ಕಡೆ ಕುತ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ಓಡಾಡ್ತಿರ್ಬೇಕು ಸ್ವಲ್ಪ. ಇವಾಗ ಬೇರೆ ಸೆಕೆ ಎಲ್ಲ ಇರುತ್ತಲ್ವ. ಸೊ ಹಂಗಾಗಿ ಓಡಾಡ್ತಿರ್ತಾರೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ ಕೂತ್ಕೊಂಡು. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಒಂಥರ ಖುಷಿ ನಮ್ಮ ಅಜ್ಜಿಗೆ ನಾವು ಬಂದಿರೋದಕ್ಕೆ ಇವತ್ತು. ಸೊ ಬನ್ನಿ, ನಮ್ಮ ಅಡುಗೆ ಮಾಡ್ತಾಯಿರ್ತೀವಿ. ಇನ್ನು ಇವರಂತೂ ಬರೋದಿಲ್ಲ ಈಚೆ. ಚಿಕನ್ ತರಿಸಿ ಮಡಿಕೊಂಡವ್ರೆ. ಚಿಕನ್ ಫ್ರೈ ರೈಸ್ ಮಾಡ್ತಾ ಇರೋದು. ಹಾಗೆ ಇನ್ನೊಂದು ಏನಂದರೆ, ಇನ್ನೊಂದು ತೋರಿಸ್ತೀನಿ. ಸಿಲಿಂಡರ್ ಪ್ರಭಾವ ನೋಡಿ. ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದು ನಮ್ಮಮ್ಮ. ಮುಂಚೆ ಎಲ್ಲ ಮನೆಗೆಲ್ಲ ಧೂಳು ಬರುತ್ತೆ, ಕಪ್ಪಾಗ್ಬಿಡುತ್ತೆ ಅಂದರೆ ಒಲೆಯಲ್ಲಿ ಅಡುಗೆನೇ ಮಾಡ್ತಿರ್ಲಿಲ್ಲ ಗೈಸ್. ಇವಾಗ ಸಿಲಿಂಡರ್ ರೇಟ್ ಜಾಸ್ತಿ ಆದಮೇಲೆ ಸಿಲಿಂಡರ್ ತಂದ್ಕೊಟ್ಟಿಲ್ಲ ಅಂದ್ಬಿಟ್ಟು ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದು. ಬಟ್ ಏನು ಗೊತ್ತೇ, ಒಲೆಯಲ್ಲಿ ಬೇಗ ಅಡುಗೆ ಆಗುತ್ತಂತೆ ಇದರಲ್ಲಿ.
ಇನ್ನು ಹಾಗೆಯೇ ನಮ್ಮಮ್ಮ ಅಡುಗೆನೆಲ್ಲ ಮಾಡ್ತಾಯಿತ್ತು. ಇನ್ನು ಊಟ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಈಚೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಚೆ ಕೂಡ ಬಂದೆ. ಒಂಥರ ಒಳಗಡೆ ಸೆಕೆ ಅಲ್ವಾ, ಹಾಗಾಗಿ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಹೊರಗಡೆ ಬಂದು. ಇನ್ನು ಹುಡುಗರು ಕೂಡ ಆಟ ಆಡ್ತಿದ್ರು. ಅದರಲ್ಲೂ ರಿಷು ಫ್ರೆಂಡ್ ಇವನು ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಅಮ್ಮ ಮನೆ ಪಕ್ಕ ಇರುವಂಥ ಹುಡುಗ. ಸೊ ಈ ಥರ ಅವ್ರಿಗೆ ಅವರೇನೆ ಮಾಡ್ಕೊಂಡಿರೋದು. ಏಕೆಂದರೆ ಹಳ್ಳಿ ಕಡೆ ಗೊತ್ತಿರುತ್ತೆ ಹಳ್ಳಿ ವೈಬ್ ಹೇಗಿರುತ್ತೆ ಅಂತ, ಫೆಸ್ಟಿವಲ್ ವೈಬ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಎಲ್ಲರಿಗೂ. ಈ ಥರ ಎಲ್ಲ ಚಿಕ್ಕ ಪುಟ್ಟ ಅದೊಂದು ದೇವ್ರುಗಳನ್ನ ಮಾಡ್ಕೊಳ್ಳೋದು, ಆಟ ಆಡೋದು, ಇದೇ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು ಈ ಹುಡುಗನಿಗೆ. ಎಷ್ಟು ಚೆನ್ನಾಗಿ ಚಂದವಾಗಿ ರೆಡಿ ಮಾಡಿದೆ ನೋಡಿ, ಅದೇ ಮಾಡಿರೋದು ಹುಡುಗ. ನನಗಂತೂ ಖುಷಿ ಆಗುತ್ತೆ ಈ ಥರ ಯಾವಾಗಲೂ ಈ ಥರ ಅವನು ಮಾಡ್ತಿರ್ತಾನೆ. ಬಟ್ ಈಗ ದೊಡ್ಡವರೆಲ್ಲ ಈ ಥರ ದೇವ್ರುಗಳನ್ನ ಹೊತ್ಕೊಂಡು ತಲೆ ಮೇಲೆ ಯಾವ ರೀತಿ ಕೈನೆಲ್ಲ ಬಿಟ್ಟು ಮೆರೆಸ್ತಾರಲ್ವ, ಸುತ್ತ ತಿರುಗೋದು ಮೆರೆಸೋದು, ಅವ್ರು ಯಾವ್ಯಾವ ರೀತಿ ಸ್ಟೆಪ್ಗಳನ್ನ ಮಾಡ್ತಾರೆ ಆ ಥರ ಎಲ್ಲ ಮಾಡೋದು ಫುಲ್ಲು ಪಿನ್ ಟು ಪಿನ್ ಕಾಪಿ ಮಾಡಿಬಿಟ್ಟಿದ್ದಾನೆ ಗೈಸ್. ಅಷ್ಟು ಚಂದವಾಗಿ ಅಂದವಾಗಿ ಮಾಡುತ್ತೆ ಹುಡುಗ. ಸೇಮ್ ಅದು ಹೊತ್ಕೊಂಡಿರೋದೇನಿದೆ ಸೇಮ್ ಅವನು ಒಂಥರ ಅದನ್ನು ಗಾಡ್ ಥರನೇ ಒಂದು ಫೀಲ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾನೆ ಇವನು. ಸೊ ಹಾಗಾಗಿ ನಾನು ಇದನ್ನು ರಿಷುಗೆ ಸ್ವಲ್ಪ ಹೊತ್ಕೊಡು ಅಂತ ಹೇಳ್ತಿದ್ದೆ. ಯಾಕೆಂದರೆ ನನಗದು ಡೌಟ್ ಇತ್ತು, ಇವನು ಇನ್ನು ಹೊತ್ಕೊಂಡು ತಿರುಗ್ತಾನೆ ಇಲ್ವಾ ಅಂತ. ಏಕೆಂದರೆ ಇವರಿಬ್ಬರು ಸೇಮ್ ಬರೋಬ್ಬರಿ ಇಬ್ಬರು ಒಂದೇ ಏಜ್ ಅಂತ ಅನಿಸುತ್ತೆ. ಹಾಗಾಗಿ ರಿಷುಗೆ ಹೊತ್ಕೊಡೋ ನೋಡೋಣ, ಅದನ್ನ ಹಿಡ್ಕೊಳ್ಳುವಷ್ಟು ಶಕ್ತಿ ಇದೆಯಾ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಏಕೆಂದರೆ ನಮಗೆಲ್ಲ 90-80 ಕಿಡ್ಸ್ಗಳಿಗೆಲ್ಲ ಈ ಥರ ಒಂದು ಮೆಮೋರಿಯಬಲ್ ಡೇನ ತುಂಬಾ ಈ ಟೈಮಲ್ಲಿ ಮಿಸ್ ಮಾಡ್ಕೊತಿರ್ತೀವಿ. ಆದರೆ ಆ ಟೈಮಲ್ಲಿ ತುಂಬಾ ಎಲ್ಲನೂ ಕೂಡ ಎಂಜಾಯ್ ಮಾಡಿರ್ತೀವಿ. ಅದರಲ್ಲೂ ಹಳ್ಳಿಗಳಲ್ಲಿ ಹುಟ್ಟಿದ್ಮೇಲೆ ಅಂತ ಇದೆಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ಈಗಿನ ಮಕ್ಳುಗಳಿಗೆ ಏನಿರ್ತಾರೆ, ಸೊ ಅವ್ರಿಗೆ ಏನೂ ಗೊತ್ತಿಲ್ಲ, ಏನಂದರೆ ಏನೂ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ತಿಳ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲ ಟೈಮಲ್ಲೂ ಒಳಗಡೆ ಇದ್ದು ಬೋರ್ ಅಂತ ಅನಿಸಿರುತ್ತೆ. ಈ ಥರ ಊರುಗಳಿಗೆ ಹೋದಾಗ ಇರೋ ಬರೋ ಆಟಗಳನ್ನೆಲ್ಲನೂ ಆಡ್ತಿದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ. ನಾನು ಏನೆಲ್ಲ ಆಟ ಆಡಿದ್ದೆ, ಯಾವ್ಯಾವ ಥರ ಇದ್ವಿ ಆ ಟೈಮಲ್ಲಿ, ಅಂದರೆ ಇವ್ರ ಏಜಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನು ಇದ್ವಿ, ಏನೇನು ಮಾಡ್ತಿದ್ವಿ ಎಲ್ಲನೂ ಕೂಡ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಹುಡುಗರಿಗೆ ಹೇಳ್ಕೊಡ್ತಾ ಇರ್ತೀನಿ, ರಿಷುಗೆ ಮೋಕ್ಷಿಗೆ. ಅದೊಂಥರ ಖುಷಿ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಅದನ್ನು ಮತ್ತೆ ನೆನಪಿಸ್ಕೊಂಡಂಗೆ ಒಂಥರ ಫೀಲ್ ಆಗ್ತಿರುತ್ತೆ. ಸೊ ಅದೊಂಥರ ಚಂದವಾಗಿರುತ್ತೆ ಆ ಟೈಮ್, ಆ ಮೂಮೆಂಟ್ ಮತ್ತೆ ಬರೋದಿಲ್ಲ. ಅದೇ ಹೇಳೋದು, ಯಾವಾಗಲೂ ಅಷ್ಟೇ ಅತಿ ಬೇಗನೆ ದೊಡ್ಡವರಾಗೋದು ಇಷ್ಟ ಆಗಲ್ಲ. ಬಟ್ ಚಿಕ್ಕ ಮಕ್ಕಳಿಗೆ ಬೇಗ ದೊಡ್ಡವರಾಗಬೇಕು ಅಂತ ಅನಿಸುತ್ತೆ. ಬಟ್ ದೊಡ್ಡವ್ರಿಗೆ ನಾವಿನ್ನೂ ಮಕ್ಕಳಾಗೇ ಇರಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇದೇ ಕಾರಣಕ್ಕೆ, ಮಕ್ಕಳಾಗಿದ್ದಾಗಲೇ ಚೆಂದ, ಎಲ್ಲನೂ ಕೂಡ ಎಂಜಾಯ್ ಮಾಡ್ಬೋದು, ಯಾವುದರ ಅರಿವು ಕೂಡ ಇರೋದಿಲ್ಲ. ಬಟ್ ದೊಡ್ಡವರು ಆಯ್ತಾ ಏನಾಗುತ್ತೆ, ಬಟ್ ಬೇಡದೇ ಇರೋದು ಇಲ್ಲದೇ ಇರೋದು ಎಲ್ಲ ತಲೆಗೊಂದು ಕೂರುತ್ತೆ. ಯಾವಾಗಲೂ ನಮ್ಮದೇ ಆದಂಥ ಒಂದು ಲೋಕದಲ್ಲಿ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಬದುಕ್ತಾ ಇರ್ತೀವಿ. ಬಟ್ ಅದರಿಂದ ಯಾವಾಗಲೂ ಕೂಡ ಹೊರಗಡೆ ಬರಲಿಕ್ಕೆ ನಾವು ಯೋಚನೆ ಮಾಡಲ್ಲ, ಟ್ರೈ ಕೂಡ ಮಾಡೋದೇ ಇಲ್ಲ. ಸೊ ಹಾಗಾಗಿ ಮಕ್ಕಳಾಗಿದ್ದಂಗೆ ಚೆಂದ ಅಂತಲೇ ಹೇಳ್ಬೋದು. ಸೊ ಇನ್ನು ಪರವಾಗಿಲ್ಲ, ರಿಷು ಅದನ್ನು ಹೊತ್ಕೊಂಡ. ಬಟ್ ಒಂದೆರಡು ಸುತ್ತು ತಿರುಗಿದ ತಕ್ಷಣ ಅದನ್ನು ಕೆಳಗಡೆ ಬೀಳ್ಸೋ ಥರ ಮಾಡ್ಕೊಂಡ. ಹಿಡ್ಕೊತಾನವನು. ನಿಧಾನ, ಜಾಸ್ತಿ ಫಾಸ್ಟ್ ಮಾಡಬೇಡ. ಇನ್ನು ಇವನು ಈ ರೀತಿ ಹೊತ್ಕೊಂಡು ತಿರುಗಬೇಕಾದ್ರೆ ಇನ್ನು ಮೋಕ್ಷಿ ಸುಮ್ಮನೆ ಬಿಡ್ತಾನೆ. ಅವನು ನನಗೂ ಹೊತ್ತಿಸ್ಕೊಡು ಮಮ್ಮಿ, ನನಗೂ ತಲೆ ಮೇಲೆ ಹಾಕ್ಸ್ಕೊಡೋದನ್ನ ದೇವ್ರನ್ನ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಆದರೆ ಅವನಿಗೆ ಹೈಟ್ ಕೂಡ ಇಟ್ಕಲ್ಲ, ಮತ್ತು ಅವನು ವೆಯ್ಟ್ ತಡಿತಾನೆ ಇಲ್ಲ ಅಂತ ಗೊತ್ತಿಲ್ಲ. ನೋಡಿ ರಿಷುನು ಕೂಡ ಇವಾಗ ಹಂಗೆ ತಿರುಗ್ದ 2 ರೌಂಡ್ಗೆ ದಬಾಕ್ತಾ ಅದನ್ನು. ಸೊ ಇನ್ನು ಮೋಕ್ಷಿಗೆ ಅಂದರೆ ಸ್ವಲ್ಪ ಹಿಂದೆಯಿಂದ ಗ್ರಿಪ್ಗೆ ಹುಡುಗನೇ ಸ್ವಲ್ಪ ಹಿಡ್ಕೊಂಡು ಸ್ವಲ್ಪ ಸುತ್ತಿಸ್ತಾಯಿತ್ತು. ಒಂಥರ ಖುಷಿ ಅಲ್ಲ ಮಕ್ಕಳಿಗೆ. ಹಾಗಾಗಿ ತಲೆ ಕೆಳಕಾಕೋ, ನೀನು ಮುಗಿಸಿ ತಲೆ ಬಗ್ಗಿ ಹಾಕ್ಸ್ಕೊ, ಹಿಡ್ಕೋ. ಈಗ ಸಿಂಬಿ ಹಾಕೊಡ್ಬೇಕಿತ್ತು ಕಣ, ನೋಡ್ಬೋದಿತ್ತು ಇವತ್ತು. ದವಾಗ್ತಾನೆ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ನೈಟು ಇಲ್ಲೇ ಇದ್ದು, ಇನ್ನು ಮಾರನೇ ದಿನ ಏನಿರುತ್ತೆ ನಾನು ನಮ್ಮ ಮನೆಗೆ ಹೋದೆ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋದೆ. ಸೊ ಅಲ್ಲಿ ಯಾವುದೇ ರೀತಿ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ವೀಡಿಯೋ ನೆನಪು ಕೂಡ ಆಗಲಿಲ್ಲ. ಇನ್ನು ಹಾಗೆಯೇ ಅಲ್ಲಿಂದ ಸ್ವಲ್ಪ ಏನಿರುತ್ತೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೂ ಕೂಡ ನಾನು ಹೋಗಿ ಸುಮಾರು 1-2 ತಿಂಗಳೇ ಆಗಿತ್ತು ಮನೆಗೆ. ಹಾಗಾಗಿ ಅಲ್ಲೊಂದು ದಿನ ಇದ್ದು ಮತ್ತು ಅದರ ನೆಕ್ಸ್ಟ್ ಡೇ ಹುಡುಗರನ್ನೆಲ್ಲ ಕರ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಯಾಕೆಂದರೆ ಸ್ಕೂಲ್ ಇರುತ್ತಲ್ಲ, ಹಾಗಾಗಿ ಅವ್ರಿಗೆ 1-2 ದಿನ ಮನೇಲೇ ರೆಸ್ಟ್ ಮಾಡಲಿಕ್ಕೆ ಬಿಟ್ಟು, ಸೊ ಆಮೇಲೆ ನೆಕ್ಸ್ಟ್ ಡೇಯಿಂದ ಹೋಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಇನ್ನು ಇವ್ರು ಕೂಡ ಮಲಗಿದ್ದಾರೆ. ಇನ್ನು ಇವಾಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಯಿತು. ನಾನು ಕೂಡ ಬೇಗನೆ ಎದ್ದಿದ್ದೀನಿ, ಏಕೆಂದರೆ ಇವಾಗ ಎಲ್ಲರೂ ಒಂದೇ ಟೈಮಿಗೆ ರೆಡಿ ಆಗಬೇಕು, ಒಂದೇ ಟೈಮಿಗೆ ಮನೆ ಬಿಡಬೇಕಾಗಿರೋದ್ರಿಂದ.
ಸೊ ನನ್ನ ಕೆಲಸಗಳೇನೆಲ್ಲ ಪೆಂಡಿಂಗ್ ಇತ್ತು ಎಲ್ಲನೂ ಕೂಡ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಹಾಗೆಯೇ ಟಿಫನ್ಗೆ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವರನ್ನು ಎಬ್ಸಿದ್ದಾಯಿತು. ಇನ್ನು ಇವರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ರೆಡಿ ಆಗ್ತಿದ್ದಾರೆ. ಸೊ ಹಾಗೆಯೇ ಇವತ್ತೊಂಥರ ಖುಷಿ ಅಂತ ಏನು ಹೇಳಿದ್ರೆ ರಿಶುಗೆ ಈ ಥರ ಡ್ರೆಸ್ಸು ಅಂದರೆ ಸೇಮ್ ಕಲರೇ ವರ್ಷವೂ ಕೂಡ ಏನೇ ಎಕ್ಸ್ಚೇಂಜ್ ಏನಿಲ್ಲ ಸದ್ಯಕ್ಕೆ. ಸೊ ಬಟ್ ಏನಿರುತ್ತೆ ಹೋದ್ಸಲ ಹಾಫ್ ಶಾರ್ಟ್ಸ್ ಥರ ನಿಕ್ಕರ್ ಥರ ಇರ್ತಿತ್ತು. ಬಟ್ ಈ ಸಲ ರಿಶುಗೆ ಪ್ಯಾಂಟ್ ಕೊಟ್ಬಿಟ್ಟಿದ್ದಾರೆ. ಅದೇ ಒಂದು ರೀತಿ ಖುಷಿ ಅವನಿಗೆ ಹಾಕ್ಕೊಳ್ಳೋದಕ್ಕೆ. ಹಾಗಾಗಿ ನಮ್ಮ ಮೋಕ್ಷಿಗೆ ಮಾಮೂಲಿ ಸೇಮ್ ಕಲ್ಲರೇ, ಬಟ್ ಅವನಿಗೆ ಶರ್ಟ್ ಮತ್ತು ಶಾರ್ಟ್ಸ್ ಇರುತ್ತೆ, ನಿಕ್ಕರ್ ಇರುತ್ತೆ. ಸೊ ರಿಶುಗೆ ಮಾತ್ರ ಅಂದರೆ ಇವಾಗ 5th ಅಲ್ವಾ ರಿಶು, ಹಾಗಾಗಿ ಪ್ಯಾಂಟ್ ಕೊಟ್ಟಿದ್ದಾರೆ. ಒಂಥರ ನನಗೂ ಒಂಥರ ಖುಷಿ ಆಗ್ತಾಯಿತ್ತು, ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟು ನನ್ನ ಮಗ ಅಂತ. ಅದೊಂಥರ ಪ್ಯಾಂಟ್ ನಿಕ್ಕರಿಂದ ಪ್ಯಾಂಟ್ ಹಾಕ್ಕೊಳ್ಳೋದೇ ಅದೊಂಥರ ಖುಷಿ ಅವ್ರಿಗೆ ಅಂತಲೇ ಹೇಳ್ಬೋದು, ಒಂಥರ ಪ್ರಮೋಷನ್ ಕೊಟ್ಟಂಗೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ರೆಡಿ ಆದರೂ ಫೈನಲಿ ಅವರು ಕೂಡ. ಇನ್ನು ನಾನು ಟಿಫನ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಓಕೆನಾ, ಇವತ್ತು ಚಪಾತಿ ಮತ್ತು ಏನೋ ಸಿಂಪಲ್ಲಾಗೆ ಒಂದು ಈರುಳ್ಳಿ ಟೊಮೊಟೊಲ್ಲ ಹಾಕಿ ಈರುಳ್ಳಿ ಗೊಜ್ಜುನೇನೋ ಮಾಡಿದ್ದೆ. ಇನ್ನು ಹಾಗೆಯೇ ಊರಿಂದ ಬರಬೇಕಾದ್ರೆ ಅಮ್ಮ ಸ್ವಲ್ಪ ಮಾವಿನ ಹಣ್ಣೆಲ್ಲ ಕೊಟ್ಟಿದ್ರು. ಮಾವಿನ ಹಣ್ಣು ಅಂದರೆ ಈ ಸಲ ತುಂಬಾ ತಿಂದಿದ್ದೀವಿ ಗೈಸ್, ಅಷ್ಟು ತಿಂತೀವಿ ಮಾವಿನ ಹಣ್ಣಂತೂ. ಇನ್ನು ಹಾಗೆಯೇ ಸ್ವಲ್ಪ ಚಪಾತಿ ಎಲ್ಲ ಮಾಡಿದ್ನಲ್ಲ, ಇನ್ನು ಊರಿಂದ ಬರುವಾಗ ಸ್ವಲ್ಪ ಏನೋ ಅಷ್ಟಕ್ಕಷ್ಟೇ ಏನೋ ಮನೆಯಲ್ಲಿ ವೆಜಿಟೇಬಲ್ ಆಗಿರ್ಬೋದು ಎಲ್ಲನೂ ಕೂಡ ಖಾಲಿ ಆಗೈತೆ, ಸ್ವಲ್ಪ ಗ್ರೋಸರೀಸ್ ಐಟಮ್ಸು. ಹಾಗಾಗಿ ನೆಕ್ಸ್ಟ್ ಎಲ್ಲ ತರಿಸ್ಕೊಳ್ಳೋಣ, ಇನ್ನು ಹೇಗಿದ್ರು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರುತ್ತೆ, ದಿನ ಅದು ಇದು ಮಾಡ್ಕೊಳಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು ಸೊ ಇರೋದ್ರಲ್ಲಿ ಇವತ್ತು ಚಪಾತಿ ಟೊಮೊಟೊ ಗೊಜ್ಜನ್ನ ಮಾಡಿ ಸೊ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಇನ್ನು ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಇವ್ರು ಬಂದಮೇಲೆ ಆಗಲ್ಲ ಅಂದ್ಬಿಟ್ಟು ಹಾಗೆಯೇ ಏನಿರುತ್ತೆ ಇದು ಸೋಫಾ ಕವರ್ಗಳೆಲ್ಲನೂ ಕೂಡ ವಾಶ್ ಮಾಡಿ ಹಾಕಿದ್ದೆ. ಇನ್ನು ಇವರು ಕೂಡ ಫೈನಲಿ ರೆಡಿಯಾಗಿ ಸ್ಕೂಲಿಗೆ ಹೊರಟ್ರು. ಇನ್ನು ನಾನು ನನ್ನ ಡ್ಯೂಟಿಗೆ ಹೊರಡಲೇಬೇಕಲ್ವ, ಸೊ ಹಾಗಾಗಿ ನಾನು ಕೂಡ ಹೊರಟಿದ್ದೀನಿ. ಸೊ ನನಗೆ ಇವರನ್ನು ಕಳಿಸ್ಬಿಟ್ಟೆ ಹೋಗಬೇಕು, ಏಕೆಂದರೆ ಸ್ವಲ್ಪ ನಂದು ಟೈಮಿಂಗ್ಸು ಸ್ವಲ್ಪ ಲೇಟ್ ಇರೋದ್ರಿಂದ ಸ್ವಲ್ಪ ಕಳಿಸ್ಬಿಟ್ಟು ಹೋಗ್ತೀನಿ. ಸೊ ಒಂದೊಂದು ಸಲ ಏನಿಲ್ಲ ಬೇಗನೆ ಹೋಗ್ಬಿಡ್ತೀನಿ, ಈ ಥರ ಆಗುತ್ತೆ ಒಂದೊಂದು ಟೈಮಲ್ಲಿ. ಸೊ ಹಾಗೆಯೇ ಇನ್ನು ನಾನು ಶಾಪಿಗೆ ಕೂಡ ಹೋಗಿದ್ದಾಯಿತು. ಇನ್ನು ನನ್ನ ಹತ್ರ ಸ್ವಲ್ಪ ಈ ಥರ ಸಿಲ್ವರ್ ಐಟಮ್ಗಳಿದ್ವು, ಇದನ್ನೆಲ್ಲ ಮತ್ತೆ ಕೊಟ್ಟು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದಾಯಿತು. ಇದೆಲ್ಲ ಏನು ನೋಡ್ತಿದ್ರು ಇದೆಲ್ಲ ರಿಶು ಮತ್ತು ಮೋಕ್ಷಿದು ಕಡ ಆಗಿರ್ಬೋದು, ಮತ್ತು ಕಾಲ್ಗೆಜ್ಜೆ, ಮತ್ತು ನಮ್ಮ ಮನೇಲಿ ನಾನು ದೀಪ ಹಚ್ತಿದ್ದಂಥ ಕಾಮಾಕ್ಷಿ ದೀಪ. ಅದ್ಯಾಕೋ ಸ್ವಲ್ಪ ಲೋ ಕ್ವಾಲಿಟಿ ಅಂತ ಅನ್ನಿಸ್ತು. ಒಂದು ಯೂಸ್ ಮಾಡಿದ್ದೀನಿ, ಒಂದು ಯೂಸೇ ಮಾಡಿಲ್ಲ. ಹಾಗಾಗಿ ಅದನ್ನೆಲ್ಲ ಮತ್ತೆ ವಾಪಸ್ ಕೊಟ್ಟು ಬೇರೆ ಯಾವುದಾದ್ರೂ ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಹಾಗೆಯೇ ಏನಿರುತ್ತೆ ಒಂದು ಸೊಂಟದ್ದು ಬೆಳ್ಳಿ ದಾರ ರಿಶು ಮತ್ತು ಮೋಕ್ಷಿದು, ಮತ್ತು ಕಟ್ಟಾಗಿರುವಂಥ ನಂದು ಕಾಲುಂಗುರ ರೀಸೆಂಟಾಗಿ ಕಟ್ಟಾಗಿತ್ತು. ಸೊ ಅದನ್ನು ಏನೇನಿರುತ್ತೆ ಎಲ್ಲನೂ ತೊಗೊಂಡೋಗಿದ್ದೀನಿ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ತೊಗೊಳ್ಳೋಣ ಅಂದ್ಬಿಟ್ಟು, ಏಕೆಂದರೆ ಇವಾಗ ಸಿಲ್ವರ್ ರೇಟು ಕೂಡ ಜಾಸ್ತಿ ಇದೆ ಅಲ್ಲ, ಹಾಗಾಗಿ ಏನು ಬರುತ್ತೆ ಇದರಲ್ಲಿ ನೋಡೋಣ ಅಂದ್ಬಿಟ್ಟು ತೊಗೊಂಡು ಹೋದೆ. ಬಟ್ ಇದನ್ನು ನಾನು ಏನು ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಮುಂದೆ ಇನ್ಯಾವಾಗಲಾದರೂ ನಾನು ಹೇಳ್ತೀನಿ, ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಇವಾಗ ಸದ್ಯಕ್ಕೆ ತೊಗೊಂಡಿಲ್ಲ, ಇದನ್ನೆಲ್ಲ ಸ್ವಲ್ಪ ಎಷ್ಟು ಬರುತ್ತೆ ವೆಯ್ಟು ಅಂತೆಲ್ಲ ಚೆಕ್ ಮಾಡಿಸ್ಕೊಂಡು ಯಾವುದು ಪ್ಯೂರಿಟಿ ಇದೆ, ಯಾವುದು ಕಡಿಮೆ ಕ್ವಾಲಿಟಿ ಇದೆ, ಪ್ಯೂರಿಟಿ ಇದೆ ಅಂತ ನೋಡ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಒಂದು ಅಂದಾಜು ಇಟ್ಕೊಂಡು ತೊಗೊಂಬಂದಿದ್ದಾಯಿತು. ಒಂಥರ ಬೇಜಾರಾಗುತ್ತೆ, ಇದರಲ್ಲಿ ತುಂಬಾ ಒಂದು ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್, ಒಂದು ಏನಂತಾರೆ ತುಂಬ ಒಂದು ಮೆಮೊರೇಬಲ್ ಇದೆ. ಇದನ್ನೆಲ್ಲ ಹಾಕಲಿಕ್ಕೆ ಮನಸ್ಸೇ ಬಂದಿಲ್ಲ. ಸುಮಾರು 10 ವರ್ಷ 9ರಿಂದ 10 ವರ್ಷ ಇಟ್ಕೊಂಡಿದ್ದೆ ನಾನು ಇದನ್ನು. ಸೊ ಹಾಗಾಗಿ ಇದನ್ನು ಹಾಕ್ಲಿಕ್ಕೆ ಇನ್ನೂ ಮನಸ್ಸಿಲ್ಲ. ಬಟ್ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ, ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಏನಾದರೂ ತೊಗೊತೀನಾ ಅಥವಾ ಇಲ್ಲ ಅಂತ ಇದನ್ನ ಇನ್ನೂ ಜೊತೆಲೇ ಇಟ್ಕೊತೀನೋ ಗೊತ್ತಿಲ್ಲ. ಬಟ್ ಏನಂದರೆ ನನ್ನ ಮಕ್ಕಳದ್ದು ಸ್ವಲ್ಪ ದೊಡ್ಡವರಾದಮೇಲೆ ಇದನ್ನೆಲ್ಲ ನಾನು ಅವ್ರಿಗೆ ತೋರಿಸ್ಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ಇದನ್ನೆಲ್ಲ ಹಾಕ್ತಿದ್ರಿ ನಾನು, ಇದನ್ನೆಲ್ಲ ಹಾಕ್ಕೊತಿದ್ರಿ ನೀವು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೋರಿಸಿದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ. ಸೊ ಅಲ್ಲಿ ತನಕ ನಾನು ಇದನ್ನು ಇಟ್ಕೋಬೇಕು ಅಂತ ನನಗೆ ಅನ್ನಿಸ್ತಿದೆ ಇವಾಗಲೂ ಕೂಡ. ಬಟ್ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ಗೈಸ್, ನಿಜ ನನಗೆ. ಸೊ ಇನ್ನು ಇದನ್ನೆಲ್ಲ ವೆಯ್ಟ್ ಎಲ್ಲ ಚೆಕ್ ಮಾಡಿಸಿದಾಗ ಸರಿ ಸುಮಾರು ಒಂದು 280 ಗ್ರಾಮ್ ಸಿಲ್ವರ್ ಇತ್ತು ವೆಯ್ಟ್, ಗೊತ್ತಾ. ಸೊ ಒಂಥರ ಖುಷಿ ಆಯಿತು, ಯಾಕೆಂದರೆ ಇವತ್ತಿನ ರೇಟು ಕೂಡ ತುಂಬ ಜಾಸ್ತಿ ಇದೆಯಲ್ಲ. ಇದು ನೋಡ್ತಿರ್ಬೋದು, ಇನ್ನೂ ಯೂಸೇ ಮಾಡಿಲ್ಲ, ಆದರೂ ತೊಗೊಂಡೋಗಿದ್ದೀನಿ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಬೇಜಾರಂತೂ ಆಗ್ತಿದೆ, ಬಟ್ ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತೀನಿ. ಸೊ ಹಾಗೆ ಹೀಗೆ ಕೂಡ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ನನಗೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ನೀವೆಲ್ಲರೂ ಕಾಯ್ತಿರ್ತೀರ ಅಂತ ಅಂದ್ಕೊಂಡು ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.